ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಪಾರಲಾಕೆ ಮುಂಡಿಯ ಕಾಶಿನಾಥ್ ಪಾತ್ರೋರವರು ತಮಗಾದ ಅನುಭವವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬದ ಮೇಲೆ ಅನುಗ್ರಹಿಸಿದ ಒಂದು ಸುಂದರವಾದ ಪವಾಡವನ್ನು ಅಪಾರವಾದ ಕೃತಜ್ಞತೆಯೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಮಗಳು ಸ್ವಾತಿಶ್ರೀಯ ಮದುವೆಯಾಗಿ ಸುಮಾರು 1.5 ವರ್ಷಗಳ ನಂತರ ಗರ್ಭಧರಿಸಿದಳು. ಆರಂಭಿಕ ವೈದ್ಯಕೀಯ ಸ್ಕ್ಯಾನಿಂಗ್ ಸಮಯದಲ್ಲಿ ಅವಳ ಗರ್ಭದಲ್ಲಿ ಅವಳಿ ಮಕ್ಕಳಿರುವುದಾಗಿ ವೈದ್ಯರು ತಿಳಿಸಿದರು. ಈ ಸುದ್ದಿಯು ನಮ್ಮ ಕುಟುಂಬದಲ್ಲಿ ಆತಂಕ ಮತ್ತು ಕಳವಳವನ್ನು ಉಂಟುಮಾಡಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪರಮ ಭಕ್ತೆಯಾದ ನನ್ನ ಮಗಳ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅವರ ದಿವ್ಯ ಪಾದಕಮಲಗಳಿಗೆ ಒಪ್ಪಿಸಿ ಅವರ ಅನುಗ್ರಹಕ್ಕಾಗಿ ಶ್ರದ್ಧೆಯಿಂದ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದಳು. ಕೆಲವು ತಿಂಗಳುಗಳ ನಂತರ ಮುಂದಿನ ನಿಗದಿತ ಸ್ಕ್ಯಾನಿಂಗ್ ಸಮಯದಲ್ಲಿ ಅದೇ ವೈದ್ಯರು ಆಶ್ಚರ್ಯಚಕಿತರಾದರು. ವರದಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ ನಂತರ ನನ್ನ ಮಗಳ ಗರ್ಭದಲ್ಲಿ ಕೇವಲ 1 ಮಗು ಮಾತ್ರ ಇದೆ ಎಂದು ವೈದ್ಯರು ತಿಳಿಸಿದರು. ಈ ಅನಿರೀಕ್ಷಿತ ಬದಲಾವಣೆಯಿಂದ ವೈದ್ಯರೇ ಆಶ್ಚರ್ಯಚಕಿತರಾದರು. ನಮ್ಮ ಕುಟುಂಬಕ್ಕೆ ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮಿತಿಯಿಲ್ಲದ ಅನುಗ್ರಹ ಮತ್ತು ಪವಾಡದ ಆಶೀರ್ವಾದಗಳ ಸ್ಪಷ್ಟ ಅಭಿವ್ಯಕ್ತಿಯಾಗಿತ್ತು. ಕಾಲಕ್ರಮೇಣ ನನ್ನ ಮಗಳು ಹೆರಿಗೆಯ ಸಮಯದಲ್ಲಿ ಯಾವುದೇ ವೈದ್ಯಕೀಯ ಹಸ್ತಕ್ಷೇಪದ ಅಗತ್ಯವಿಲ್ಲದೆ ಸುರಕ್ಷಿತವಾಗಿ ಮತ್ತು ಸುಗಮವಾಗಿ ಆರೋಗ್ಯಕರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಈ ಸುಂದರವಾದ ಪವಾಡ ಮತ್ತು ನಮ್ಮ ಮೊಮ್ಮಗಳ ಸುರಕ್ಷಿತ ಜನನವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕರುಣೆ, ರಕ್ಷಣೆ ಹಾಗೂ ಆಶೀರ್ವಾದಗಳಿಂದ ಮಾತ್ರ ಸಾಧ್ಯವಾಯಿತು ಎಂದು ನಾವು ದೃಢವಾಗಿ ನಂಬುತ್ತೇವೆ. ನಮ್ಮ ಕುಟುಂಬದ ಮೇಲೆ ತಮ್ಮ ಅನುಗ್ರಹವನ್ನು ಸುರಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಿಗೆ ಅಪಾರವಾದ ಪ್ರೀತಿ, ಭಕ್ತಿ ಹಾಗೂ ಅನಂತ ಕೋಟಿ ಧನ್ಯವಾದಗಳೊಂದಿಗೆ ನಮ್ಮ ವಿನಮ್ರ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ.